ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ನಾ ಇಲ್ಲೇ ಒಂದು 1/2 kg ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿನಿ. ಅದರದ್ದು ತುಂಬ ತಕ್ಕೊಳತ್ತೀನಿ. ಫಸ್ಟ್ ನಾ ಇವನ್ನ ಸ್ವಚ್ಛಗೆ ತೊಳೆದು ನೀರು ಆರಿಸಿ ಇಟ್ಕೊಂಡಿನಿ. ತುಂಬೆಲ್ಲ ತಕ್ಕೊಂಡ್ಮೇಲೆ ಇವನ್ನ ಕಟ್ ಮಾಡ್ಕೊಳ್ಳೋಣಂತ. ಸೊ ನಾನು ಈ ಥರ ಕಟ್ ಮಾಡ್ಕೊತೀನಿ ನೋಡ್ರಿ. ಒಂದು ಮೆಣಸಿನ್ಕಾಯ್ದಾಗ ಒಂದು 2ರಿಂದ 3 ಪಾರ್ಟ್ ಮಾಡಿಕೊಂಡು ಮತ್ತು ಒಂದ್ರಾಗ 2 ಪಾರ್ಟ್ ಮಾಡಿ ಕಟ್ ಮಾಡ್ಕೊಳತ್ತೀನಿ. ಇವು ಮೆಣಸಿನ್ಕಾಯಿ ಖಾರ ಇದ್ವಂದ್ರೆ ಒಳಗಡೆ ಬೀಜ ಏನಿರ್ತೈತಲ್ಲ ಈ ಥರ ಇದನ್ನು ತೆಗೆದುಬಿಡ್ರಿ. ಖಾರ ಇಲ್ಲ ಅಂದರೆ ಓಕೆ, ನಡೀತೈತಿ. ಸೊ ನಾ ಇದೇ ಥರ ಇವನ್ನೆಲ್ಲವನ್ನು ಕಟ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಉಪ್ಪಿನಕಾಯಿಗೆ ಒಂದು ಮಸಾಲೆ ಮಾಡೋನು. ಈ ಚಮಚೆಲೆ ಅರ್ಧ ಚಮಚೆ ಮೆಂತೆಕಾಳು, 1 ಚಮಚೆಯಷ್ಟು ಜೀರಿಗೆ ತೊಗೊಂಡೇನಿ ಮತ್ತು 1 ಚಮಚೆಯಷ್ಟು ಸಾಸಿವೆನ ತೊಗೊಂಡೇನಿ. ಇದನ್ನಿಷ್ಟು ಡ್ರೈ ಹುರ್ಕೊಳ್ಳೋಣಂತ, ಕಂಪಾಗಿ ಹುರಿಯೋನು. ಇವು ಚಲೋ ಹುರಿದಾವು ನೋಡ್ರಿ. ಈಗ ಇವನ್ನ ತಣ್ಣಗಾಗಕ್ಕೆ ಬಿಡ್ತೇನೆ ನಾನು, ಗ್ಯಾಸ್ ಆಫ್ ಮಾಡಿ. ಆಮೇಲೆ ಇವನ್ನ ಪೌಡ್ರ್ ಮಾಡ್ಕೊಳ್ಳೋಣಂತ. ಪೌಡ್ರ್ ಮಾಡ್ಕೊಳಕ್ಕೆ ನಾವು ಒಂದು ಕುಟಾಣಿಗೆ ಇದನ್ನು ಹುರಿದಿರೋದನ್ನು ಅಷ್ಟೂ ಹಾಕ್ಕೊಂಡು ಚಲೋತ್ನಂಗೆ ಕುಟ್ಟಿ ಪೌಡ್ರ ಮಾಡ್ಕೊತೇನಂತ. ನೀವು ಮಿಕ್ಸಿನೂ ಮಾಡ್ಬೋದು, ಬಟ್ ಈ ಥರ ಇದನ್ನು ಕುಟಾಣಿ ಒಳಗೆ ಕುಟ್ಕೊಂಡು ಪೌಡ್ರ್ ಮಾಡಿ ನೀವು ಹಾಕ್ರಿ, ಉಪ್ಪಿನಕಾಯಿ ಭಾರಿ ಟೇಸ್ಟ್ ಬರ್ತೈತಿ ನೋಡ್ರಿ. ನಾನು ಕಂಪ್ಲೀಟಾಗಿ ಪೌಡ್ರ್ ಮಾಡ್ಕೊಂಡೇನಿ. ಈ ಥರ ಫೈನ್ ಪೌಡ್ರ್ ಆಗೈತಿ. ಈಗ ಬರ್ರಿ ಉಪ್ಪಿನಕಾಯಿ ರೆಡಿ ಮಾಡೋಣಂತ. ಸೊ ಉಪ್ಪಿನಕಾಯಿ ಹಾಕಕ್ಕೆ ಮೆಣಸಿನ್ಕಾಯಿ ನೋಡಿರಿ ನಾನು ಈ ಥರ ಹೆಚ್ಕೊಂಡೇನಿ. ಅಷ್ಟು ಮೆಣಸಿನ್ಕಾಯಿನೂ ಈಗ ಮತ್ತೆ ಒಂದು ಬೌಲಿಗೆ ಹಾಕ್ಕೊಳತ್ತೀನಿ. ಈಗ ನಾನು ಇದಕ್ಕೆ ಜಸ್ಟ್ ಫಾರ್ ಟೇಸ್ಟಿಗೆ ಅಂಥೇಳಿ 1 ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಳತ್ತೀನಿ. ನಿಮ್ಮದು ಮೆಣಸಿನ್ಕಾಯಿ ಭಾಳ ಖಾರ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಖಾರ ಹಾಕೋರಿ. ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡ್ರನ್ನ ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ ನಾವೇನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಪೌಡ್ರ್, ಅದಷ್ಟು ಪೌಡ್ರನ್ನು ಇದಕ್ಕೆ ಹಾಕಾಕತ್ತೀನಿ. ಅದಷ್ಟು ಪೌಡ್ರ್ ಅಂತೂ ಕಂಪ್ಲೀಟಾಗಿ ಅದಕ್ಕೆ ಬೇಕು. ಸೊ ಅಷ್ಟು ಪೌಡ್ರನ್ನು ಇದಕ್ಕೆ ಹಾಕೊಳ್ಳೋಂತ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಆಮ್ಚೂರ್ ಪೌಡ್ರನ್ನ ಹಾಕೋತೀನಿ. 1 ಚಮಚದಷ್ಟು ನಾನು ಇದಕ್ಕೆ ಆಮ್ಚೂರ್ ಪೌಡ್ರ್ ಹಾಕೋತೀನಿ. ಆಮ್ಚೂರ್ ಪೌಡ್ರ್ ಹಾಕೋದ್ರಿಂದ ಉಪ್ಪಿನಕಾಯಿ ಚಟ್ಪಟ್ ಅಂಥೇಳಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೋತೀನಿ. ಈಗ ನಾ ಇದಕ್ಕೆ ಮೊದಲನ್ನ ಕಾಯಿಸಿ ಇಟ್ಕೊಂಡಂತ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ನೀವು ನಾರ್ಮಲ್ ಎಣ್ಣೆನಾದರೂ ಹಾಕ್ಕೋಬೋದು ಅಥವಾ ಸಾಸಿವೆ ಎಣ್ಣೆನಾದರೂ ಹಾಕ್ಕೋಬೋದು. ನಾ ಇಲ್ಲೇ ನಾರ್ಮಲ್ ಎಣ್ಣೆ ಹಾಕ್ಕೊಂಡೇನಿ. ಈಗ ಒಂದು ಸಲ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಚಲೋ ಮಿಕ್ಸ್ ಮಾಡಿದ್ಮೇಲೆ ನಾವೊಂದು 1/2 ಕಿಲೋ ಮೆಣಸಿನ್ಕಾಯಿಗೆ 1 ಕಂಪ್ಲೀಟ್ ಲಿಂಬೆ ಹಣ್ಣಿಂದ ರಸನ ಇದಕ್ಕೆ ಹಾಕ್ಕೊಳತ್ತೀನಿ. ಲಿಂಬೆಯನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಕಲೇಬೇಕು. ಲಿಂಬೆ ಹಣ್ಣು ಇಲ್ಲ ಅಂತಂದ್ರೆ ಒಂದು 2ರಿಂದ 3 ಚಮಚದಷ್ಟು ನೀವು ವಿನಿಗರ್ನಾದರೂ ಹಾಕೋಬೋದು. ಲಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಗ್ಲಾಸಿನ ಬಾಟಲ್ ಒಳಗೆ ಇಲ್ಲ ಅಂದ್ರೆ ಭರಣಿ ಒಳಗೆ ಹಾಕಿ ಇಟ್ಕೊಂಡು ಒಂದು 7ರಿಂದ 8 ದಿನ ಆದಮೇಲೆ ಇದನ್ನು ಟೇಸ್ಟ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ನೋಡಿರಿ. ಸೊ ಬರ್ರಿ ನಾ ಈಗ ಇದನ್ನು ಒಂದು ಗ್ಲಾಸ್ ಬಾಟಲಿಗೆ ಹಾಕಿ ಇಟ್ಕೋತೀನಿ. ಸೊ ನಾನು ಮಾಡಿದಂಥ ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.